ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಳು ಯಾಕೆ ನನ್ನನ್ನು ಇಷ್ಟೊಂದು ಹೆದರಿಸ್ತಿದ್ದಾಳೆ? ಅವಳಿಂದ ತುಳಸಿ ಅಮ್ಮಗೆ ಏನು ತಾನೇ ಮಾಡಕ್ ಸಾಧ್ಯ? ಆದರೂ ಈ ವಿಷಯನ ಮನೇಲಿ ಯಾರಿಗಾದ್ರೂ ಹೇಳ್ಬಿಡ್ಲಾ? ಜ್ಯೂಸ್ ಮಾಡೋಣ ಅಂತ ಹಣ್ಣು ಹೆಚ್ಚಿಟ್ಟು ಮರ್ತೇ ಹೋದೆ. ಬರ್ತಾ ಬರ್ತಾ ಮರು ಜಾಸ್ತಿ ಆಗ್ತಾ ಇದೆ. ಏನಾಯ್ತು? ಬನ್ನಿ. ಕೂತ್ಕೊಳ್ಳಿ ಅಮ್ಮ. ಅಮ್ಮ ಏನಾಯ್ತು? ಯಾಕಂಗ್ ಕೂತ್ಕೊಂಡ್ರಿ? ಅದು ಮಿಕ್ಸಿ ಆನ್ ಮಾಡಿದ್ನಲ್ಲ, ಶಾಕ್ ಹೊಡಿತು. ಶಾಕ್ ಹೊಡಿತಾ? ತಗೊಳ್ಳಿ, ನೀರು ಕುಡೀರಿ. ಅಮ್ಮ, ನಾನು ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಬೇಡ, ನಾವೇ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ನನಗೇನೂ ಆಗಿಲ್ಲ ಪೂರ್ಣಿ, ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ. ಒಂಚೂರು ನೀರು ಕೊಡ್ತೀಯಾ? ಏನ್ ಪೂರ್ಣಿ, ತುಳಸಿಗೆ ಶಾಕ್ ಹೊಡಿತಾ? ಇಲ್ಲ, ಈಗ ನಿಜವಾಗ್ಲೂ ಶಾಕ್ ಆಗ್ತಿರೋದು ನಿನ್ಗೆ. ಯಾರು ಇವಳು ಹೇಳದ್ ಹಾಗೆ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಈಗ್ಲಾದ್ರೂ ನನ್ ಮಾತು ಕೇಳ್ತೀಯಾ? ಇದು ಬರೀ ಸ್ಯಾಂಪಲ್ ಅಷ್ಟೇ. ನೀನ್ ನನ್ ಮಾತು ಕೇಳಲಿಲ್ಲ ಅಂದ್ರೆ ಇವತ್ತು ಉಳ್ಕೊಂಡಿರೋ ತುಳಸಿ ಜೀವ ಮತ್ತೆ ಉಳಿಯತ್ತೆ ಅಂತ ಅನ್ಕೋಬೇಡ. ಆಗ ಹೋಗೋದು 2 ಪ್ರಾಣ. ನಿನ್ ಮಡ್ಲಕ್ ಬರ್ಬೇಕಾಗಿರೋ ಮಗು ನೇರವಾಗಿ ಸ್ವರ್ಗಕ್ಕೆ ಹೋಗತ್ತೆ. ಪಾಪು ಇವತ್ತು ಆಫೀಸ್ಗೂ ಬಂದಿಲ್ವಂತೆ, ಎಲ್ಲಿಗೂ ಬಂದಿಲ್ಲ. ಏನಾಗಿರ್ಬೋದು? ಯಾವತ್ತೂ ಈ ರೀತಿ ಎಲ್ಲ ಮಾಡಲ್ಲ. ಹುಷಾರಾಗಿರ್ತಾನೆ ತಾನೆ? ಇಷ್ಟೊತ್ತಾದ್ರೂ ನನಗೊಂದು ಕಾಲು ಮಾಡಿಲ್ವಲ್ಲ. ಅಮ್ಮ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಅಶಿಶು, ವಿಡಿಯೋ ಕಾಲಾ? ನಾವೇನಾದ್ರೂ ಫೋನ್ ಪಿಕ್ ಮಾಡಿದ್ರೆ ಅಮ್ಮಂಗೆ ನಾವು ಆ ಮನೆ ಬಿಟ್ಟು ಬಂದಿರೋದು ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಸೋಗ್ಲಾಡಿ, ಫೋನ್ ಪಿಕ್ ಮಾಡದೆ ಇರೋಕ್ಕೂ ಆಗೋದಿಲ್ಲ. ಫೋನ್ ಪಿಕ್ ಮಾಡಲಿಲ್ಲ ಆಗ್ತದೆ, ಅವಳಿಗೆ ಇದ್ದಿದ್ದು ಅನುಮಾನ ಜಾಸ್ತಿ ಆಗುತ್ತೆ. ಹೇಯ್, ಇನ್ನೊಂದು ಕೆಲಸ ಮಾಡೋಣ. ಇದು ಯಾವುದು ಕಾಣಿಸ್ದೇ ಇರೋ ಹಾಗೆ ನಾವೆಲ್ಲ ಒಟ್ಟಿಗೆ ಒಂದು ಲೈನಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಮಾತಾಡೋಣ. ಹಾಂ, ಪಾಪು ಹೇಗಿದ್ಯಾ? ಅರೆ, ಇದೇನಿದು? ಮನೆಯವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ನೀನ್ ವಿಡಿಯೋ ಕಾಲ್ ಮಾಡ್ತಿದ್ಯಾ ಅಂತ ಹೇಳ್ದೆ, ಅದಕ್ಕೆ ನಿನ್ನ ನೋಡಕ್ಕೆ ಎಲ್ರು ಹೀಗೆ ಬಂದು ನಿಂತಿದ್ದಾರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.